ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಇತ್ತೀಚೆಗಂತೂ ಯಾರು ನೋಡಿದ್ರು ಪದೇ ಪದೇ ಮೂಡ್ ಆಫ್ ಆಗ್ತಾ ಇರುತ್ತೆ. ಎಷ್ಟೋ ಕೆಲಸ ಇದೆ, ಆದರೆ ಕೆಲಸ ಮಾಡೋಕ್ಕೆ ಮೂಡಿಲ್ವಲ್ಲಪ್ಪ ಅಂತ ಅಂತಿರೋರ್ಗಂತೂ ನಾನು ಹೇಳೋ ಒಂದಷ್ಟು ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ಪ್ರತಿಯೊಂದು ಟಿಪ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮನಸ್ಥಿತಿ ಹದಗೆಟ್ಟಾಗ, ಬೇಸರವಾದಾಗ ಮನಸ್ಸನ್ನು ಉಲ್ಲಾಸಗೊಳಿಸಲು ಹೇಳೋ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡಿ. ತಕ್ಷಣ ರಿಫ್ರೆಶ್ಮೆಂಟ್ ಬೇಕಾ? ಹಾಗಿದ್ರೆ ಒಂದೊಳ್ಳೆ ಮ್ಯೂಸಿಕ್ನ ಕೇಳಿ. ನಿಮ್ಗೆ ಯಾವ ಮ್ಯೂಸಿಕ್ ಇಷ್ಟ ಆಗುತ್ತೋ ಆ ಮ್ಯೂಸಿಕ್ ಹಾಕಿ. ಇಲ್ಲ ಅಂತ ಅಂದರೆ ನಿಮಗೆ ಕೆಲವೊಂದು ಮಂತ್ರಗಳು ಕೇಳೋದ್ರಿಂದ ಒಳ್ಳೆ ಮೂಡ್ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಟಿಪ್ಸ್ ಬಂದು ಕೋಲ್ಡ್ ವಾಟ್ರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ. ಹೌದು, ನಮ್ಮ ಮುಖಕ್ಕೆ ತಣ್ಣೀರು ಹೆಚ್ಕೊಂಡು ನೀಟಾಗಿ ಒಂದು 2 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮುಖಕ್ಕೆ ಹೆಚ್ಕೊಂಡು ವಾಶ್ ಮಾಡ್ಕೊಳ್ಳಿ. ಕೋಲ್ಡ್ ವಾಟ್ರಿಂದ ಫೇಸ್ ವಾಶ್ ಮಾಡಿದಾಗ ನಮ್ಮ ಮೈಂಡ್ ತುಂಬಾ ಸ್ಟ್ರೆಸ್ ಫ್ರೀ ಆಗುತ್ತೆ, ತುಂಬಾ ರಿಲ್ಯಾಕ್ಸೇಷನ್ ಆಗಿ ನಮಗೊಂದು ಒಳ್ಳೆ ಉತ್ಸಾಹ ಕೊಡುತ್ತೆ. ಹಾಗೆ ಮೂಡ್ ಸ್ವಿಂಗ್ ಆದಾಗ ಒಂದು ಹಾಟ್ ವಾಟರು ಅಥವಾ ಕೋಲ್ಡ್ ವಾಟರ್ನ ಒಂದು ಗ್ಲಾಸು ನೀಟಾಗಿ ಸಿಪ್ ಮಾಡಿಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಬಂದರೆ ತುಂಬಾ ರಿಫ್ರೆಶ್ಮೆಂಟ್ ಸಿಗುತ್ತೆ. ತಣ್ಣೀರು ಅಥವಾ ಬಿಸಿನೀರು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಆ ನೀರನ್ನ ಕುಡೀರಿ. ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಮೂಡ್ ಖುಷಿಯಾಗಿರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ದೂರ ವಾಕಿಂಗ್. ಹೌದು, ನಾವು ತುಂಬ ಬೇಜಾರಾದಾಗ, ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅಂದಾಗ ಎಲ್ಲಾದರೂ ಹತ್ರದಲ್ಲಿರೋ ನಿಮಗೆ ಸಮಾಧಾನ ಆಗೋ ಜಾಗ, ದೇವಸ್ಥಾನ ಆಗಿರ್ಬೋದು ಅಥವಾ ಪಾರ್ಕ್ ಆಗಿರ್ಬೋದು, ನಿಮಗೆ ಯಾರಿಗೆಲ್ಲ ಸ್ಪಿರಿಚುವಲಿ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದೆಯೋ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿಯಿಂದ ನಮ್ಮ ಮನಸ್ಸು ಕೂಡ ರಿಫ್ರೆಶ್ಮೆಂಟ್ ಸಿಗುತ್ತೆ. ಹಾಗೆ ಪಾರ್ಕ್ ಅಷ್ಟೇ, ದೇವಸ್ಥಾನಕ್ಕೆ ಇಷ್ಟ ಅಲ್ಲ ಅಂತ ಅಂದವರು ಒಂದು ಪಾರ್ಕ್ ಹೋಗಿ ಬಂದರೆ ಅಲ್ಲಿ ಒಂದು ಸ್ವಲ್ಪ ದೂರ ಆರಾಮಾಗಿ ವಾಕ್ ಮಾಡಿಕೊಂಡು ಅಲ್ಲಿ ಗಿಡ ಮರ ಹೂಗಳೆಲ್ಲ ನೋಡ್ಕೊಂಡು ಬಂದಾಗ, ಹಸಿರು ನೋಡಿದಾಗ ನಮ್ಮ ಕಣ್ಣಿಗೆ ಎಲ್ಲಿ ಹಸಿರು ನೋಡ್ತೀವೋ ಆಗ ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ. ಹಾಗೆ ನಮಗೆ ಮೂಡ್ ಆಫ್ ಏನಾಗಿರುತ್ತೋ ಇಮಿಡಿಯೇಟ್ ನಾವು ಉತ್ಸಾಹಕರಾಗಿರ್ತೀವಿ. ಹಾಗೆ ನೆಕ್ಸ್ಟ್ ಬಂದು ಡೀಪ್ ಬ್ರೀತ್ ಅಂತಲೇ ಹೇಳ್ಬೋದು. ಹೌದು, ನಮ್ಗೆ ತುಂಬ ಬೇಜಾರಾದಾಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಸ್ಟ್ರೈಟಾಗಿ ಕುತ್ಕೊಂಡು ನಮ್ಮ ಕಾಲುಗಳನ್ನ ಸ್ಟ್ರೈಟಾಗಿ ನೆಲಕ್ಕೆ ತಾಗೋ ಥರ ಇಟ್ಕೊಂಡು ನಿಧಾನಕ್ಕೆ ಉಸಿರು ತೊಗೊಳ್ತಾ ನಮ್ಮ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ನಿಧಾನಕ್ಕೆ ಉಸಿರು ಬಿಡ್ತಾ ಈ ರೀತಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷಗಳ ಕಾಲ ಮಾಡ್ತಾ ಬಂದರೂ ಸಾಕು. ನಮ್ಮ ಏನೇ ಹೊರಗಡೆ ನಾವು ಎಷ್ಟೇ ಟೆನ್ಷನ್ ಇರಲಿ, ಏನೇ ಇರಲಿ, ಕೆಲವೊಂದು ಸತಿ ಎಷ್ಟೇ ದುಃಖ, ಬೇಜಾರು, ಮನಸ್ತಾಪ, ಯಾರೋ ಏನೋ ಅಂದರು, ಏನೇ ಇದ್ದರೂ ನಾವು ಒಂದು 5 ನಿಮಿಷ ಆರಾಮಾಗಿ ಈ ರೀತಿ ಒಬ್ಬರೇ ಕುತ್ಕೊಂಡು ಈ ರೀತಿ ನಾವು ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅಲ್ಲಿ ನಾವು ಏನು ಎಷ್ಟೇ ಇದ್ದರೂ ನಾವು ಎಷ್ಟೇ ಬೇಜಾರಾಗಿದ್ದರೂ ತಕ್ಷಣ ಆ್ಯಕ್ಟಿವ್ ಆಗ್ತೀವಿ. ನೆಕ್ಸ್ಟ್ ಬಂದು ಡ್ಯಾನ್ಸಿಂಗ್ ಅಥವಾ ಎಕ್ಸಸೈಸ್. ನಾವು ರೆಗ್ಯುಲರಾಗಿ ಯಾವಾಗಲೂ ಎಕ್ಸಸೈಸು ಅಥವಾ ವಾಕಿಂಗ್ ಮಾಡ್ತಾಯಿದ್ರು ಅಂಥವರಲ್ಲಿ ತುಂಬ ಈ ರೀತಿ ಸ್ಟ್ರೆಸ್ ಆಗೋದು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಹಾಗೆ ಕೆಲವೊಬ್ಬರಿಗೆ ಡ್ಯಾನ್ಸಿಂಗ್ ಮಾಡೋದು ಇಷ್ಟ ಇರುತ್ತೆ. ನಿಮ್ಗೆ ಇಷ್ಟವಾದ ಮ್ಯೂಸಿಕ್ ಹಾಕ್ಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದಾಗಲೂ ನೀವು ತುಂಬಾ ಲವಲವಿಕೆಯಿಂದ ಇರ್ತೀರ, ಬಾಡಿ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆ ಪ್ರತಿದಿನ ಒಂದು 5ರಿಂದ 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡೋವಾಗಲೂ ಅಷ್ಟೇ ನಾವು ತುಂಬಾ ಬೇಗ ಈ ರೀತಿ, ಕೆಲವೊಬ್ಬರಿಗೆ ಎಷ್ಟೋ ಕೆಲಸಗಳಿರುತ್ತೆ ಆದರೆ ಏನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಪದೇ ಪದೇ ಈ ರೀತಿ ಆಗ್ತಾಯಿತ್ತು ಅಂದರೆ ಅವರು ಪ್ರತಿದಿನ ಮೆಡಿಟೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರಂತೂ ತುಂಬಾ ಅವರು ಇಡೀ ದಿನ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಬೋದು. ಹಾಗೆ ಪ್ರತಿಯೊಬ್ಬರಿಗೂ ಭಾವನಾತ್ಮಕ ಬೆಂಬಲ ಮತ್ತು ಹವ್ಯಾಸಗಳು ತುಂಬಾ ಮುಖ್ಯ. ನಮ್ಗೆ ಏನಾದರೂ ಬೇಜಾರಾದಾಗ ನಮ್ಗೆ ತುಂಬ ಯಾರು ಆಪ್ತರಾಗಿರ್ತಾರೋ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಕಾಲ ಕಳೆದ್ರೆ ನಮ್ಗೆ ಏನೇ ನೋವುಗಳಿದ್ರೂ ಮರ್ತ್ಬಿಡ್ಬೋದು. ತುಂಬ ಬೇಜಾರಾದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಕೂತು ಮಾತಾಡಿ. ಹತ್ರದಲ್ಲಿಲ್ಲ, ದೂರದಲ್ಲಿದ್ದಾರೆ ಅಂದರೆ ಅವ್ರ ಜೊತೆ ಒಂದು ಫೋನ್ ಮಾಡಿ ಮಾತಾಡಿ. ನಿಮ್ಗೆ ಕೆಲವೊಂದು ಸತಿ ಎಲ್ಲ ವಿಚಾರ ಎಲ್ಲರ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ನಿಮ್ಗೆ ಯಾರ ಜೊತೆ ಮಾತಾಡಿದ್ರೆ ನಿಮಗೆ ಸಮಾಧಾನ ಅನಿಸುತ್ತೋ ಅಂಥವ್ರ ಜೊತೆ ಕಾಲ್ ಮಾಡಿ ಮಾತಾಡಿ. ಆಗ ನಿಮಗೆ ಎಷ್ಟೋ ರೀತಿ ಒಂದು ಸಮಾಧಾನ ಆಗಿ ಮೂಡ್ ಆಫಿಂದ ಆಚೆ ಬರ್ಬೋದು. ಹಾಗೆಯೇ ಹವ್ಯಾಸಗಳು ತೊಡಗಿಸ್ಕೊಳ್ಳೋದ್ರಿಂದ ಕೂಡ ನಾವು ಈ ರೀತಿ ಪದೇ ಪದೇ ಮೂಡ್ ಆಫ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ಬೇಜಾರಾದಾಗಲೇ ನಿಮಗೆ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಏನಾದರೂ ಬೇರೆ ಕೆಲಸಗಳು ಮಾಡಿದಾಗ ನಮ್ಮ ಮೂಡ್ ಕಾನ್ಸಂಟ್ರೇಷನ್ ಚೇಂಜ್ ಆಗೋದ್ರಿಂದ ನಮ್ಗೆ ಯಾವುದ್ರಲ್ಲಿ ಕಾನ್ಸಂಟ್ರೇಷನ್ ಇರುತ್ತೋ, ಒಂದು ಪೇಂಟಿಂಗ್ ಇರ್ಬೋದು, ಕೆಲವೊಬ್ಬರಿಗೆ ತುಂಬ ಹವ್ಯಾಸಗಳಿರುತ್ತೆ ಆದರೆ ಎಲ್ಲ ಅದನ್ನು ಬಿಟ್ಬಿಟ್ಟಿರ್ತಾರೆ. ಅದನ್ನು ಮತ್ತೆ ನಾವು ರೂಢಿಸ್ಕೋಬೇಕು. ಬುಕ್ಸ್ ಓದೋದಿರ್ಬೋದು ಅಥವಾ ಬರೆಯೋದಿರ್ಬೋದು ಅಥವಾ ಏನಾದರೂ ಒಂದು ಗಿಡಗಳು ನೆಡೋದು ಅಥವಾ ಗಾರ್ಡನಿಂಗ್ ತುಂಬ ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ಬರಿಗೆ. ಅದರಲ್ಲಿ ಏನಾದರೂ ಇನ್ನೂ ಎಷ್ಟೋ ಹಲವಾರು ಹವ್ಯಾಸಗಳಿದ್ದಾವೆ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ನೀವು ಚೂಸ್ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ಹವ್ಯಾಸಗಳನ್ನ ಇಟ್ಕೊಂಡು ಅವಾಗವಾಗ ಅದನ್ನು ಮಾಡ್ತಾ ಇರಬೇಕು. ಪುಸ್ತಕಗಳು ಓದೋದ್ರಿಂದ ಅಂತೂ ಆದಷ್ಟು ಬೇಗ ನಮ್ಮ ಒತ್ತಡದಿಂದ ಹೊರಬರ್ಬೋದು ಅಂತ. ಹಾಗೆ ಬರೆಯೋದು ಅಷ್ಟೇ, ಕೆಲವೊಬ್ರಿಗೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಇಷ್ಟವಾಗೋದಿಲ್ಲ. ನಾವು ಏನು ಬೇಜಾರಾಗಿದ್ದೀವಿ ಏನು ಅಂತ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಆಗ ನಾವು ಒಂದು ಡೈರಿನಲ್ಲೋ ಅಥವಾ ಒಂದು ಪೇಪರ್ನಲ್ಲೋ ಅದನ್ನು ನಾವು ಬರೆಯೋದ್ರಿಂದ, ನಾವು ಬರೆದಾಗ ನಾವು ಒಬ್ಬರ ಹತ್ರ ಹೇಳ್ಕೊಂಡಿದ್ದೀವಿ ಅನ್ನೋ ಭಾವನೆನೇ ನಮಗೆ ಬರುತ್ತೆ. ಹಾಗಾಗಿ ನಮ್ಮ ಮನಸ್ಸು ತುಂಬಾ
ಏನೇ ಒತ್ತಡಗಳಿದ್ರೂ ಅದು ಕಮ್ಮಿ ಆಗುತ್ತೆ. ಆಗ ನೀವು ಒಂದು ಕಡೆ ಎಲ್ಲಾದರೂ ಬರೆದ್ರೆ ಯಾರಾದರೂ ನೋಡಿಬಿಡ್ತಾರೇನೋ ಓದ್ಬಿಡ್ತಾರೆ ಅಂತ ಭಯ ಇತ್ತು ಅಂದರೆ ನಿಮ್ಗೆ ಯಾರ ಹತ್ರನೂ ಅದನ್ನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಒಂದು ಪೇಪರ್ನಲ್ಲಿ ಬರೆದು ಆ ಪೇಪರ್ನ ಸುಟ್ಟು ಹಾಕ್ಬಿಡಿ. ಆಗ ನಿಮಗೆ ನಿಮ್ಮ ಭಾವನೆಗಳನ್ನ ಒಬ್ರ ಹತ್ರ ಹಂಚ್ಕೊಂಡಂಗೂ ಅನಿಸುತ್ತೆ. ಹಾಗೆ ಅದನ್ನು ಸುಟ್ಟು ಹಾಕೋದ್ರಿಂದ ನಿಮಗೆ ಯಾರ ಹತ್ರನೂ ಅದನ್ನು ಶೇರ್ ಮಾಡಿರೋ ಇದಿರಲ್ಲ, ಅದು ಯಾರ ಹತ್ರನೂ ವಿಷಯ ತಲುಪೋದಿಲ್ಲ. ಹಾಗೆ ಕೆಲವೊಂದು ಸರಿ ನಮ್ಮ ಬೇಡದೇ ಇರೋ ಯೋಚನೆಗಳನ್ನ ನಾವು ಸುಟ್ಟು ಹಾಕಿದಾಗ ಆಗುತ್ತೆ. ನಮ್ಮ ಮಾನಸಿಕ ಒತ್ತಡಕ್ಕೆ ನಮ್ಮ ಜೀವನ ಶೈಲಿ ಬದಲಾವಣೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಇತ್ತೀಚೆಗಂತೂ ತುಂಬ ಯಾವಾಗಲೂ ಫೋನ್ಗಳು ಯೂಸ್ ಮಾಡೋದ್ರಿಂದನೂ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ. ಹಾಗೆ ಅದರಿಂದ ನಾವು ಆದಷ್ಟು ನಮ್ಮ ಸ್ಕ್ರೀನ್ ಟೈಮ್ ಆಗಿರ್ಬೋದು, ಫೋನೇ ಅಂತ ಅಲ್ಲ, ತುಂಬ ಹೊತ್ತು ಸಿಸ್ಟಮಲ್ಲಿ ವರ್ಕ್ ಮಾಡೋರು, IT ಫೀಲ್ಡಲ್ಲಿರೋರು ಅಷ್ಟೇ. ಇತ್ತೀಚೆಗಂತೂ ತುಂಬ ಹೊತ್ತು ಸಿಸ್ಟಮಲ್ಲಿ ವರ್ಕ್ ಮಾಡೋದ್ರಿಂದ ಪ್ರೆಷರ್ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ ಬಾಡಿ ಕೂಡ. ಅಂಥವ್ರು ಅಷ್ಟೇ ಆದಷ್ಟು ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ತೊಗೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರೆಗ್ಯುಲರಾಗಿ ಸಿಸ್ಟಮಲ್ಲೇ ವರ್ಕ್ ಮಾಡೋರು ಒಂದು ಸ್ವಲ್ಪ ಅಟ್ಲೀಸ್ಟ್ 1 hour 2 hour ಒಂದು 5 ನಿಮಿಷ ಆಚೆ ಈಚೆ ಎದ್ದು ಬಂದು ಮತ್ತೆ ಹೋಗಿ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಮೈಂಡ್ ಫ್ರೆಶ್ನೆಸ್ ಸಿಗುತ್ತೆ. ಹಾಗೆ ತುಂಬ ಮೊಬೈಲ್ ಯೂಸ್ ಮಾಡುವಾಗಲೂ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಬೇಕಾದಾಗ ಅವಶ್ಯಕತೆ ಇಟ್ಕೊಳ್ಳಿ. ಕೆಲವೊಂದು ಸತಿ ಫೋನ್ ಇಟ್ಕೊಂಡ್ರೆ ಗಂಟೆ ಫೋನ್ ನೋಡ್ತಾನೆ ಕೂತ್ಕೊಂಡಿರ್ತೀವಿ, ಅದರಿಂದ ಕೂಡ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗೆ ಆದಷ್ಟು ಸ್ಕ್ರೀನ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ಪೌಷ್ಟಿಕ ಆಹಾರ. ನಾವು ಎಷ್ಟು ಆರೋಗ್ಯಕರವಾದ ಆಹಾರ ತಿಂತೀವೋ ಅಷ್ಟು ನಮ್ಮ ದೇಹ ಮತ್ತು ನಮ್ಮ ಮಾನಸಿಕ ಆರೋಗ್ಯ, ದೇಹದ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ಪೌಷ್ಟಿಕವಾದ ಆಹಾರನ ಸೇವನೆ ಮಾಡಿ. ಲಾಸ್ಟ್ ಟಿಪ್ ಬಟ್ ನಾಟ್ ಲೀಸ್ಟ್, ಆದರೆ ಇದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ, ನಿದ್ರೆ. ಹೌದು, ನಮ್ಗೆ ನಿದ್ರೆ ಇಲ್ಲ ಅಂತ ಅಂದರೆ ಬರೀ ಮಾನಸಿಕವಾಗಲ್ಲ, ದೈಹಿಕವಾಗಲೂ ತುಂಬಾ ಆರೋಗ್ಯ ಹದಗೆಟ್ಬಿಡುತ್ತೆ. ಪ್ರತಿಯೊಬ್ಬರು ಅಷ್ಟೇ ಕನಿಷ್ಠ ಪಕ್ಷ 7 ರಿಂದ 8 ಗಂಟೆಗಳ ಕಾಲ ಖಂಡಿತ ನಿದ್ದೆ ಮಾಡಲೇಬೇಕು. ನಾವು ನಿದ್ದೆ ಚೆನ್ನಾಗಿ ಮಾಡ್ತು ಅಂತಂದರೆ ನಮ್ಮ ನೆಕ್ಸ್ಟ್ ಡೇ ಅಷ್ಟೇ ಚೆನ್ನಾಗಿ ಉತ್ಸಾಹದಿಂದ ನಾವು ಕೆಲಸ ಮಾಡ್ಬೋದು. ನೆನಪಿಡಿ, ಬೇಸರವಾಗೋದು ಸಹಜ, ಆದರೆ ಅದನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡೋಣ. ಪರಿಸ್ಥಿತಿ ತುಂಬ ಕಷ್ಟವಾದರೆ ತಜ್ಞರ ಸಲಹೆ ಪಡೆಯಲು ಹಿಂಜರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.